ಈ ಫಸ್ಟ್ 30 ಡೇಸಲ್ಲಿ ಮೇನ್ ಹೈಲೈಟ್ ಏನಂತಂದರೆ 30 ಡೇಸ್ ಆಫ್ ಪೋಸ್ಟಿಂಗ್ ವೀಡಿಯೋಸ್ ಕನ್ಸಿಸ್ಟೆಂಟ್ಲಿ. ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನಾನು ಆಗುತ್ತೆ ನನ್ನ ಕೈಲಿ ಅಂತ. ಸ್ಟಾರ್ಟಿಂಗೆಲ್ಲ ಸ್ವಲ್ಪ ಜೋಶಲ್ಲಿ ಮಾಡಿಬಿಡೋಣ ಅಂತೆಲ್ಲ ಅಂದ್ಕೊಂಡು ಮಾಡ್ತಿದ್ದೆ, ಬಟ್ ಆಮೇಲೆ ಕಷ್ಟ ಗೊತ್ತಾಯಿತು. 2 ಟೈಮ್ಸ್ ಸ್ಟ್ರೀಕ್ ಬ್ರೇಕ್ ಆಗಿದೆ. ಫಸ್ಟ್ ಟೈಮ್ ಇಸ್ ವೆನ್ ಐ ವೆಂಟ್ ಟು ಗೋಕರ್ಣ. ಅಲ್ಲಿ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಆ್ಯಂಡ್ ಮೋಸ್ಟ್ಲಿ ನನಗೆ ಯೂಸ್ ಮಾಡಬೇಕು ಅನ್ನಿಸ್ತಾ ಇಲ್ಲ ನನಗೆ ಫೋನ್ನ. ಲೈಕ್ ಇಂಟರ್ನೆಟ್, ಪೋಸ್ಟಿಂಗ್, ಸೋಷಿಯಲ್ ಮೀಡಿಯಾ ಎಲ್ಲದರಿಂದ ದೂರ ಇದ್ಬಿಡೋಣ ಅಂತ ಅನಿಸ್ಬಿಡ್ತು. ಇಟ್ ಹ್ಯಾಪನ್ಡ್ ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಬ್ರೇಕ್. ಅದಾದಮೇಲೆ ಒಂದಿನ ಮೆನಿ ಥಿಂಗ್ಸ್ ಹ್ಯಾಪನ್ ಇನ್ ಲೈಫ್. ಲೈಕ್ ಲಿಟ್ರಲಿ ಒಂದು ಸ್ವಲ್ಪ ವಿಷಯಗಳನ್ನ ಶೇರ್ ಮಾಡ್ಕೊಳಕ್ಕಾಗಲ್ವಲ್ಲ, ಆ ಥರ ಏನೇನೋ ಆಗಿ ಐ ವಾಸ್ ನಾಟ್ ಏಬಲ್ ಟು ಪೋಸ್ಟ್ ದಟ್ ಡೇ ಆಲ್ಸೋ. ರೀಸನ್ಸ್ ಕೊಡಬಾರ್ದು, ಹೌದು, ಬಟ್ ಸ್ವಲ್ಪ ಟೈಮ್ಸ್ ಹೆಂಗಾಗುತ್ತೆ ಅಂತಂದರೆ ಏನು ಹೇಳ್ಕೊಳಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ತುಂಬ ಒಂಥರ ಫ್ರಸ್ಟ್ರೇಟ್ ಆಗಿ ಈ ಡೈಲಿ ಪೋಸ್ಟ್ ಮಾಡೋರ್ಗಂತೂ ಬ್ಯಾಕಪ್ಸ್ ಇಟ್ಕೊಂಡು ಪೋಸ್ಟ್ ಮಾಡಿದ್ರೇ ಬೆಟರ್. ಇವಾಗ ನನಗೆ ಇನ್ನೂ ಬ್ಯಾಕಪ್ಸ್ ಇಟ್ಕೊಂಡು ಪೋಸ್ಟ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಫಿಗರ್ ಔಟ್ ಮಾಡುವ. ಬಟ್ 30 ಡೇಸಲ್ಲಿ ಏನೇನೆಲ್ಲ ಆಯಿತು ಗುರು. ನಾನೇನಾದರೂ ಜರ್ನಿ ಅಂತಲ್ಲ, ನಾರ್ಮಲಾಗೇ ಇದೇನಾದ್ರು ಶುರು ಮಾಡಿರಲಿಲ್ಲ ಅಂದರೆ ನನಗೆ ಗೊತ್ತಾಗ್ತಿರಲಿಲ್ಲ ನನ್ನ ಲೈಫಲ್ಲಿ ಏನೇನು ಆಗ್ತಾಯಿತ್ತು, ಏನೇನು ಆಗ್ತಾಯಿದ್ದ ಟೈಮಲ್ಲೂ ಏನೋ ಒಂದು ಮಾಡಿ ಪೋಸ್ಟ್ ಮಾಡಿ ಹಾಕಿದ್ನಲ್ಲ ಅಂತ. ಲಿಟ್ರಲಿ ಅ ವೆರಿ ಹ್ಯೂಜ್ ಥಿಂಗ್ ಹ್ಯಾಪನ್ ಇನ್ ಲೈಫ್. I was so very much close to achieving one of my biggest and most wanted dream. ಇಲ್ಲಿಗೆ ಬಂದು ಕೈ ತಪ್ಪೋಯ್ತು, ಆ ಥರ ಆಯಿತು. ಬಟ್ ಆಗೋದೆಲ್ಲ ಒಳ್ಳೆಯದಕ್ಕೆ. ಆ್ಯಂಡ್ ಇವಾಗ ಬೇರೆನೂ ಸೀನ್ಸ್ ಆಗ್ತಾಯಿದೆ. ಇಂಟರ್ನ್ಶಿಪ್ಗೆ ಹೋಗ್ತಾಯಿದ್ದೆ ನಾನು. ಇವಾಗ ಅದು ಕನ್ಫರ್ಮ್ ಆಗುತ್ತೋ ಇಲ್ವೋ, ಬೇರೆ ಕೆಲಸ ಸಿಗುತ್ತೋ ಸಿಗಲ್ವೋ, ನೋ ಐಡಿಯಾ. ಕಾಂಟೆಂಟ್ ಕ್ರಿಯೇಷನ್ ಜಾಸ್ತಿ ವರ್ಕ್ ಆಗ್ತಾ ಇದೆಯಾ, ಕೊಲಾಬ್ರೇಷನ್ಸ್ ಜಾಸ್ತಿ ಬರ್ತಾ ಇದೆಯಾ? ವಿ ಆರ್ ಸ್ಟಿಲ್ ಇನ್ ದಟ್ ಬಿಲ್ಡಿಂಗ್ ಅವರ್ ಸೆಲ್ಫ್ ಅಪ್ ಸ್ಟೇಜ್. ಸೊ ಮನಿ ಈಸ್ ನಾಟ್ ಫ್ಲೋಯಿಂಗ್ ಇನ್, ರೆಸ್ಪಾನ್ಸಿಬಿಲಿಟೀಸ್ ಆರ್ ಗೆಟಿಂಗ್ ಹೈಯರ್. ಏನು ಗುರು, ಲೈಫ್ ರಿಯಾಲಿಟಿ ಚೆಕ್ ಸಿಗ್ತಾ ಇದೆ. ಇನ್ನು ಮುಂದೆ ಇನ್ನು 60 ಡೇಸ್, 90 ಡೇಸ್, 100 ಡೇಸ್ ಚಾಲೆಂಜ್ ಇದೆ. ಇನ್ನು 70 ಡೇಸ್ ಹೆಂಗಾಗುತ್ತೆ, ಏನು ಕತೆ ನೋಡ್ಬೇಕು. 30 ಡೇಸ್, ಈ ಫಸ್ಟ್ 30 ಡೇಸಲ್ಲಿ ಮೇನ್ ಹೈಲೈಟ್ ಏನಂತಂದರೆ ದಟ್ ಐ ಗಾಟ್ ವೆರಿ ಕ್ಲೋಸ್ ಟು ಒನ್ ಆಫ್ ಮೈ ಡ್ರೀಮ್ಸ್, ಬಟ್ ಇಟ್ ಡಿಡ್ ನಾಟ್ ಹ್ಯಾಪನ್. ಸ್ಟಿಲ್ ಇಟ್ಸ್ ಓಕೆ. ಸಮ್ ಡೇ ಇಟ್ ಮೈಟ್ ಆರ್ ಮೈಟ್ ನಾಟ್ ಹ್ಯಾಪನ್, ಬಟ್ let's keep working towards what we want. ಅಷ್ಟೆ. ಅದು ಲಿಟ್ರಲಿ ನನ್ನ ಜರ್ನಿನೆಲ್ಲ ಲೈಕ್ ಡಾಕ್ಯುಮೆಂಟ್ ಮಾಡ್ಕೊಂಬಂದೆ, ಇದನ್ನೊಂದು ಹೇಳೋಣ ಅಂತ. ಬಟ್ ಯೂನಿವರ್ಸ್ ಹ್ಯಾಡ್ ಅದರ್ ಪ್ಲಾನ್ಸ್, ಮೇ ಬಿ ಬೆಟರ್ ಪ್ಲಾನ್ಸ್, ಹೂ ನೋಸ್. ಎಲ್ಲನೂ ಯೂನಿವರ್ಸ್ಗೆ ಬಿಟ್ಬಿಡೋಣ. ಅದು ಹೆಂಗೆ ನಡ್ಸ್ಕೊಂಡು ಹೋಗುತ್ತೋ ಹಂಗೆ ನಡ್ಸ್ಕೊಂಡು ಹೋಗಲಿ. ಬಟ್ ನಮ್ಮ ಪ್ರಯತ್ನ ನಾವು ಮಾಡೋಣ. ಇವತ್ತೂ ನನಗೆ ಯಾವುದು ವೀಡಿಯೋ ಬ್ಯಾಕಪ್ ಇರಲಿಲ್ಲ ಆ್ಯಂಡ್ ವೀಡಿಯೋ ಮಾಡೋಕ್ಕೆ ದೇವ್ರಾಣೆ ಮೂಡಿರಲಿಲ್ಲ. ಬಟ್ ಐ ಡೋಂಟ್ ವಾಂಟ್ ಟು ಗಿವ್ ಅಪ್. ಐ ಡೋಂಟ್ ವಾಂಟ್ ಟು ಮೇಕ್ ದ ಸೇಮ್ ಮಿಸ್ಟೇಕ್ ಅಗೇನ್. ಐ ಆಲ್ರೆಡಿ ಮೇಡ್ ದ ಮಿಸ್ಟೇಕ್ ಟ್ವೈಸ್. ಸೊ ಯಾ, ಅದಕ್ಕೆ ಏನೋ ಒಂದು ಮಾತಾಡುವ ಅಂತ ಐ ಜಸ್ಟ್ ಕೆಪ್ ದ ಕ್ಯಾಮ್ರಾ, ಸ್ಟಾರ್ಟೆಡ್ ಟಾಕಿಂಗ್. ನನಗೆ ಜಾಸ್ತಿ ಮಾತಾಡಬೇಕು ಅಂತ ಇಷ್ಟ. ಲೈಕ್ ನಾನು ಜಾಸ್ತಿ ಮಾತಾಡೋ ಕಾಂಟೆಂಟ್ ಆಚೆ ಹೋಗಬೇಕು ಅಂತ. ಬಟ್ ನಾನು ಇನ್ನೂ ಸಾರ್ಟ್ ಮಾಡ್ತಾಯಿದ್ದೀನಿ ಯಾವ ರೀತಿ ಹೆಂಗೆ ಮಾತಾಡಬೇಕು, ಹೆಂಗೆ ಏನು ಕತೆ ಅಂತೆಲ್ಲ ನೋಡೋಣ. ನಾ 70 ಡೇಸಲ್ಲಿ ನನ್ನ ನೀಶ್ ಅಥವಾ ಜನಕ್ಕೆ ಏನು ಇಷ್ಟ ಆಗುತ್ತೆ ಅನ್ನೋದನ್ನ ಕಂಡಿಡಿಯೋಕ್ಕಾಗತ್ತಾ ಅಂತ ನೋಡಿ ಅದ್ರ ಪ್ರಕಾರ ಕರ್ಕೊಂಡು ಹೋಗುವ. ದಿಸ್ ಈಸ್ ಅಪ್ರಿಸಿಯೇಷನ್ ವಿಡಿಯೋ ಫಾರ್ ಮೈ ಸೆಲ್ಫ್, ಬಿಕಾಸ್ 30 ಡೇಸ್ ನನ್ನ ಜೀವನದಲ್ಲಿ ಯಾವತ್ತೂ ಕನ್ಸಿಸ್ಟೆಂಟ್ ಆಗಿರಲಿಲ್ಲ. ಇದು ಕನ್ಸಿಸ್ಟೆಂಟ್ ಆಗಿರಲಿಲ್ಲ, 2 ಬ್ರೇಕ್ ತೊಗೊಂಡೆ. ಬಟ್ ಸ್ಟಿಲ್ ವಿ ಹಿಟ್ 30 videos bro. That's like an achievement. Before asking anybody else to appreciate you, you are supposed to do it
yourself. Appreciate for whatever things you're doing in life. Appreciate. Yeah, this was hitting 30 day and what all things happened, what is going to happen ಅನ್ನೋ ಒಂದು ಆ್ಯಂಟಿಸಿಪೇಷನಲ್ಲಿ ನಾನೇನು ಮಾತಾಡ್ತಾ ಇದ್ದೀನಿ ಅಂತ ನಂಗೆ ಗೊತ್ತಿಲ್ಲ. ನನಗೆ ಇವತ್ತು ನಿಜವಾಗ್ಲೂ ಮೂಡಿಲ್ಲ, ನನಗೆ ಏನು ಮಾಡೋಕ್ಕೆ ಮೂಡಿಲ್ಲ. ಸುಮ್ಮನೆ ನಾಟ್ ಪ್ರೊಡಕ್ಟಿವ್ ಆಗಿ ಅನ್ಪ್ರೊಡಕ್ಟಿವ್ ಆಗಿ ಮಲ್ಕೊಂಬಿಡೋಣ ಅಂತ ಅನಿಸುತ್ತೆ. ಬಟ್ ಆ ಥರ ಮಲ್ಕೊಂಡ್ಮೇಲೆ ರಿಗ್ರೆಟ್ ಆಗುತ್ತೆ, ಏನೂ ಮಾಡಿಲ್ವಲ್ಲ ನಾನು ಇವತ್ತು, ಫುಲ್ ಕಂಪ್ಲೀಟ್ ನಾನು ಏನೂ ಮಾಡಿಲ್ವಲ್ಲ ಅಂತ. ಮೀನ್ಸ್ ಲೈಫ್ ಇಟ್ಸ್ ಓಕೆ ಬಟ್ ಟೂ ಮಚ್ ಇಟ್ಸ್ ಓಕೆನೂ ನಾಟ್ ಗುಡ್. ಬಟ್ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ವ್ಲಾಗನ್ನು ನೋಡ್ತಾರೆ ಜನ ಅಂತ, ನನ್ನ ತಮ್ಮಂದು ಆಬ್ವಿಯಸ್ಲಿ ಇನ್ನೂ ಚೆನ್ನಾಗಾಗ್ತಾಯಿದೆ. ತುಂಬ ಖುಷಿ ಇದೆ, ತುಂಬ ಖುಷಿ ಇದೆ. ನೋಡುವ ಎಲ್ಲೋಗಿ ನಿಲ್ಲುತ್ತೆ, ನಮ್ಮ ಪ್ರಯತ್ನ ನಾವು ಮಾಡುವ. ಮಿಕ್ಕಿದೆಲ್ಲ ಯೂನಿವರ್ಸಿಗೆ ಬಿಟ್ಟಿತ್ತು. ನಿಮ್ಮ ಟೈಮ್ನ ನೀವು ನನಗೆ ಕೊಟ್ಟು ನೋಡ್ತಾ ಇರೋದು, ಇಟ್ ಈಸ್ ಅ ವೆರಿ ನೈಸ್ ಥಿಂಗ್ ದಟ್ ಯು ಗೈಸ್ ಆರ್ ಡೂಯಿಂಗ್ ಟು ಮೀ. ನೋಡುವ 70 ಡೇಸಲ್ಲಿ ಎಲ್ಲೋಗಿರ್ತೀವಿ ಅಂತ. ಥ್ಯಾಂಕ್ ಯು ಸೊ ಮಚ್.